ಇವತ್ತು ನಮ್ಮ ಸಹೋದರ ದಿವಾಕರ್ ಅಣ್ಣ ಆಗಿರ್ಬೋದು ಮತ್ತು ಉಳಿಕಿದೆಲ್ಲ ಅಭ್ಯರ್ಥಿಗಳು ಕೂಡ ಎಲ್ಲರೂ ಒಮ್ಮತದಿಂದ ನನ್ನ ಜೊತೆಗೆ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿ ಈ ಬಾರಿ ಕಾಂಗ್ರೆಸ್ ನಿಜವಾಗ್ಲೂ ಅಗ್ನಿ ಪಕ್ಷ ಆಗಿದೆ. ಯಾಕಂದ್ರೆ 14 ವರ್ಷಗಳ ನಂತರ ನಮ್ಮ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬಂದರು. ಮತ್ತೆ ಶ್ರೀರಾಮನವರು ಇಬ್ಬರು ಬಳ್ಳಾರಿಯಲ್ಲಿ ಜೋಡಿ ಎತ್ತುಗಳು ತಿರುಗಾಡ್ತಾರೆ. ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನು ಕೂಡ ಪ್ರಚಾರದಲ್ಲಿ ಬರ್ತಾರೆ. ಮತ್ತೆ ನಿನ್ನೆ ಮೊನ್ನೆ ನಮ್ಮ ಯಡಿಯೂರಪ್ಪ ಕೂಡ ಬಂದರು. ಆಮೇಲೆ ಎದಕ್ಕೆ ಇವತ್ತು ಒನ್ ಸೈಡ್ ಮ್ಯಾಚ್ ಅಂತಂದು ಎದಕ್ಕೆ ಹೇಳ್ತಿಲ್ಲ, ಟಫ್ ಫೈಟ್ ಎದಕ್ಕೆ ಆಗ್ತದೆ ಅಂತಂದ್ರೆ 20 ವರ್ಷಗಳ ಕಾಲ ತುಕಾರಾಮರು ಆಡಳಿತ ಮಾಡ್ಕೊಂತ ಬಂದಾರೆ. ಅದ್ರಲ್ಲಿ 4 ಬಾರಿ ಶಾಸಕರಾಗಿ ಸಂಡೂರು ಜನತೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 5ನೇ ಬಾರಿ MP ಆಗಿ ಆಯ್ಕೆ ಮಾಡಿದ್ದಾರೆ. ಮತ್ತೆ 6ನೇ ಬಾರಿಗೆ ಇವಾಗ ಅವ್ರ ಪತ್ನಿ ಕುಟುಂಬ ರಾಜಕಾರಣ ವಿರುದ್ಧ ಇವತ್ತೆಲ್ಲ ಬೇಸತ್ತಿದ್ರು. ಯಾಕಂದ್ರೆ ST ಸಮುದಾಯ 65,000 ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಸಮುದಾಯ. ಇವತ್ತು ಸಂತೋಷ್ ಲಾಡ್ ಅವರು ಮಾತಿತ್ತಿದ್ರೆ ಸಾಮಾಜಿಕ ನ್ಯಾಯ ಮತ್ತೆ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇರ್ತಾರೆ, ಇಲ್ಲ ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ ಮಾಡಿ ತೋರಿಸ್ತಿರ್ತಾರೆ. ಇವತ್ತು ಸಂತೋಷ್ ಲಾಡ್ ನಿಜಕ್ಕೂ ನಮ್ಮ ST ಸಮುದಾಯದ ಬಗ್ಗೆ ಒಂದು ಅಭಿಮಾನ ಗೌರವ ಇದ್ದಿದ್ರೆ 65,000 ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಬೇರೆ ಯಾರಿಗೂ ಟಿಕೆಟ್ ಕೊಡ್ಬೋದಿತ್ತು. ಇವತ್ತು ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ತುಕಾರಾಮ್ ಒಬ್ಬ ಅಕೌಂಟೆಂಟ್ ಅಲ್ಲಿ VSL ಕಂಪ್ನಿ ಅಕೌಂಟೆಂಟ್ ಅಲ್ಲಿ ಅವ್ರನ್ನೇ 4 ಬಾರಿ ಮಾಡ್ಕೊಂಡ್ರೆ ಮತ್ತೆ ಈಗ ಅವ್ರ ಪತ್ನಿ ಹೇಳ್ತಿದ್ದಾರೆ. ಇದು ಎದ್ರ ಉದ್ದೇಶ ಏನಂತಂದ್ರೆ ಯಾಕೆ ಅವ್ರಿಗೆ ಅಷ್ಟು ಪ್ರೀತಿನ ಫ್ಯಾಮಿಲಿ ಮೇಲೆ ತುಂಬಾ ಪ್ರೀತಿನ ಅವರಿಗೆ ಪ್ರೀತಿ ಇದ್ರೆ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಆಕ್ಚುಲಿ ಇವ್ರು ಏನ್ ಮಾಡಿದ್ರು ಸಂತೋಷ್ ಲಾಡ್ ಅವರು ಮತ್ತು ತುಕಾರಾಮ್ ಅವರು ಗಣಿ ದುಡ್ಡಿನ ಮೇಲೆ ಬಹಳಷ್ಟು ಕಣ್ಣಿದೆ ಸಂತೋಷ್ ಲಾಡ್ ಅವರಿಗೆ. ಆ ದುಡ್ಡಿಂದ ಇವತ್ತು ಕಲಘಟಗಿ ಕ್ಷೇತ್ರ ಕೂಡ ಈ ತುಕಾರಾಮ್ ಅವ್ರು ಇರ್ತಕ್ಕಂಥ ಏನು ಮಂತ್ಲಿ ಏನೋ ಇವತ್ತೇನೋ ಅಲ್ಲೇನು ಗಣಿ ದುಡ್ಡುಗಳಿಂದ ಏನೋ ವಸೂಲು ಮಾಡ್ತಾರಲ್ಲ. ನಿಮ್ಮಲ್ಲೂ ಗಣಿ ದಣಿಗಳು ಭಾಳ ಇದಾರೆ ಬಿಡ್ರಿ ಸರ್. ನಿಮ್ಮಲ್ಲಿ ಏನು ಕಡಿಮೆ ಇಲ್ಲ, ನಿಮ್ಮಲ್ಲೂ ಅವ್ರಿಗಿಂತ ಭಾರಿ ದೊಡ್ಡ ಗಣಿ ದಣಿಗಳಿದ್ದಾರೆ. ಸೊ ಹಂಗೆ ಮಾತಾಡೋಕೆ ಹೋದರೆ ವಿಷಯ ಡೈವರ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಈಗ ಸರ್ ನೀವು ಕಳೆದ ಬಾರಿ ಚುನಾವಣೆ ಹೇಳ್ತಾ ಇದ್ರಿ, ಯಾಕಂದರೆ ತುಂಬ ರೆಬಲ್ ಕ್ಯಾಂಡಿಡೇಟ್ಸಿಂದಾಗಿ ಯಾವಾಗಲೂ ಕೂಡ BJPಗೆ ಹಿನ್ನಡೆ ಆಗ್ತಾ ಇತ್ತು ಅಂತ. ಕಳೆದ ಬಾರಿ ಚುನಾವಣೆಯಲ್ಲಿ BJP ಅಭ್ಯರ್ಥಿ ಪಡೆದಿದ್ದು ಒಂದು 49,000 ಚಿಲ್ಲರೆ, ಮತ್ತು ರೆಡ್ಡಿ ಅವ್ರ ಪಕ್ಷದಿಂದ ಸ್ಪರ್ಧೆ ಮಾಡಿದವರು ಒಂದು 31,000 ಚಿಲ್ಲರೆ. ಬಟ್ ಕಂಪ್ಯಾರಿಟಿವ್ಲಿ ಕಾಂಗ್ರೆಸ್ ಪಡೆದಿದ್ದು 85,000 ಚಿಲ್ಲರೆ ಮತಗಳು. ಅಂದರೆ ಎರಡೂ ಕೂಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ದು. ಸೊ ಇವೊಂದು ರೆಬಲ್ ಇದ್ರೂ ಕೂಡ ಇವಾಗ ನೀವು ದಿವಾಕರ್ ಅವರು ಅಡ್ಜಸ್ಟ್ ಆಗಿದಾರ, ಕೂಲ್ ಆಗಿದಾರ, ಆರಾಮಾಗಿದಾರ, ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ, ನಿಮ್ ಜೊತೆ ಇದ್ದಾರಾ? ದಿವಾಕರ್ ಅವರು ಪಾರ್ಟಿ ಶಿಸ್ತಿನ ಸಿಪಾಯಿ, ಹಂಗೇನವರು ವಿರೋಧ ಅಂತ ಯಾವ್ದು ಮಾಡಿ ಒಂದಿನ 2 ದಿನ ಟಿಕೆಟ್ ಮಿಸ್ ಆದಾಗ ಅಸಮಾಧಾನ ಯಾರಿಗಾದ್ರೂ ಇದ್ದೇ ಇರ್ತೈತಿ. ಅವ್ರು ನಮ್ಮಂಗೆ ಮನುಷ್ಯರು ಎಲ್ಲರೂ ಕೂತಿ ಆಸೆ ಯಾರಿಗಿರಲ್ಲ. ಅದಾದ್ಮೇಲೆ ಎಲ್ಲ ನಮ್ಮ ಜನಾರ್ದನ್ ಅವರು ಮತ್ತು ವಿಜೇಂದ್ರ ಕರೆದು ರಾಮುಲು ಕರೆದು ಮಾತಾಡಿದ್ರು. ಇವಾಗ ನಮ್ ಜೊತೆ ಬಹಿರಂಗವಾಗಿ ಮಾಡ್ತಾ ಇದ್ದಾರೆ. ಪೂರ್ತಿ ಅವರೇ ಅಭ್ಯರ್ಥಿ ರೀತಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಏನಂದ್ರೆ ಈ ಕಾಮನ್ ಆಗಿ ಕುತಂತ್ರ ಬುದ್ಧಿಗಳು ಕಾಂಗ್ರೆಸ್ ಅವ್ರು ಕರೆಯಕ್ಕಾದಲ್ಲಿ ನೋಡಿದ್ರೆ ಅದ್ರಲ್ಲಿ ಯಾವ್ದು ಆಗ್ಲಿಲ್ಲ. ಬಹಳ ವರ್ಕೌಟ್ ಆಗಿದೆ, ಬಹಳ ನೀಟಾಗಿ ಒಗ್ಗಟ್ಟಾಗಿದ್ವಿ. ಈ ಚುನಾವಣೆ ಗೆಲ್ತೀವಿ ಸರ್. ಈಗ ನಾನು ಬಂದ್ಮೇಲೆ, ಈ ಕ್ಷೇತ್ರಕ್ಕೆ ಬಂದ್ಮೇಲೆ, ನಾನು ಯಾವತ್ತೂ ಬಂದಿಲ್ಲ ಸಂಡೂರ್ಗಿದೆ, ಫಸ್ಟ್ ಟೈಮ್ ಬರೋದು. ಬಳ್ಳಾರಿ ಬೇರೆ ಕ್ಷೇತ್ರಗಳು, ಬೇರೆ 8 ವಿಧಾನಸಭಾ ಕ್ಷೇತ್ರಗಳು, ಬೇರೆ ಕ್ಷೇತ್ರಗಳಲ್ಲಿ ಓಡಾಡಿದ್ದೀನಿ. ಸಂಡೂರು ದಿಸ್ ಇಸ್ ದಿ ಫಸ್ಟ್ ಟೈಮ್ ಸರ್. ಈಗ ಇಲ್ಲಿ ಎಸ್ಪೆಷಲಿ ಈಗ ತೋರಣಗಲ್ಲು ಒಂದು ಸ್ವಲ್ಪ ರಾಜಕೀಯ ಶಕ್ತಿ ಕೇಂದ್ರ ಆಗಿದೆ. ಬಿಕಾಸ್ ಒಳ್ಳೊಳ್ಳೆ ಹೋಟೆಲ್ಸ್ ಇದಾವೆ, ಎಲ್ಲ ರಾಜಕೀಯ ನಾಯಕರುಗಳು ಇಲ್ಲೆಲ್ಲ ನೀವು ಬೀಡ್ಬಿಟ್ಟಿದ್ದೀರಿ. ಬಟ್ ಸರ್ ನನಗೆ ತುಂಬ ಆಶ್ಚರ್ಯ ಆಗಿದ್ದು, ನೀವು KSRTC ಎಂಪ್ಲಾಯ್ ಮಗ ಅಲ್ವಾ ಸರ್? KSRTC ಎಂಪ್ಲಾಯ್ ಮಗ. ಸೊ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಸರ್ ಇಲ್ಲಿ. ಸೋ ಸ್ಯಾಡ್. ರೋಡಲ್ಲಿ ನಿಲ್ಲಿಸ್ತಾರೆ, ಹೆಣ್ಮಕ್ಳು ಓಡ್ಕೊಂಡು ಹೋಗ್ತಾರೆ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂತಂದರೆ ನಾನು ಈಗ ಬಳ್ಳಾರಿ ಅಥವಾ ಬಳ್ಳಾರಿಯ ವಿಧಾನಸಭಾ ಕ್ಷೇತ್ರಗಳಿಂದ ಹೊರಗಡೆಯಿಂದ ನೋಡೋ ಜನ ಸಖತ್ ರಿಚ್ ಇರ್ತಾರೆ, ಅಲ್ಲಿ ಒಳ್ಳೆ ಹೈಟೆಕ್ ಇರುತ್ತೆ, ಜಿಂದಾಲ್ ಇದೆ, ಅದಿದೆ, ಇದಿದೆ, ಎಂತೆಂಥ ದೊಡ್ಡ ಹೋಟೆಲ್ಸ್ ಇದೆ, ಎಲ್ಲ ಓಕೆ. ಬಟ್ ಒಂದು ಬಸ್ ಸ್ಟಾಪ್ ಇಲ್ಲ. ಸೋ ಸ್ಯಾಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.